ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವ್ದು ಲೋಹಗಳು ನೀರಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತವೆ ಅಂತ ಹೇಳಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಏನು ಅಂತ ಹೇಳಿದ್ರ, ಲೋಹಗಳು ಗಾಳಿಯ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ಬನ್ನಿ, ಓಕೆನಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಲೋಹಗಳು ನೀರಿನೊಂದಿಗೆ ಯಾವ ರೀತಿ ವರ್ತಿಸ್ತವ ಅಂತ ಹೇಳಿ, ಓಕೆನಾ? ಲೋಹಗಳು ನೀರಿನೊಂದಿಗೆ ಲೋಹಗಳ ವರ್ತನೆ, ನೀರಿನೊಂದಿಗೆ ಲೋಹಗಳ ವರ್ತನೆ. ಓಕೆ, ಸೊ ಗಾಳಿಯ ಜೊತೆನೂ ಸಹ ಲೋಹಗಳ ವರ್ತನೆ ಮಾಡ್ತಾವ, ಅದೇ ರೀತಿಯಾಗಿ ನೀರಿನ ಜೊತೆನೂ ಸಹ ವರ್ತನೆ ಮಾಡ್ತಾವ, ಆಮ್ಲದ ಜೊತೆನೆ ವರ್ತನೆ ಮಾಡ್ತಾವ, ಪ್ರತ್ಯಾಮ್ಲದ ಜೊತೆನೂ ಸಹ ವರ್ತನೆ ಮಾಡ್ತಾವ. ಓಕೆನಾ? ಹಾಗಾದ್ರೆ ನೀರಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅಂತ ಹೇಳಿ, ಒಂದೊಂದು ರೀತಿಯಾದಂತಹ ಲೋಹಗಳು ಒಂದೊಂದು ರೀತಿಯಾಗಿ ಏನ್ ಮಾಡ್ತಾವ ಅಂತಂದ್ರ ನೀರಿನ ಜೊತೆಗೆ ವರ್ತನೆ ಮಾಡ್ತಾವ. ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ವರ್ತನೆ ಮಾಡಲ್ಲ. ಕೆಲವೊಂದಿಷ್ಟು ಲೋಹಗಳು ತಣ್ಣೀರಿನ ಜೊತೆಗೆ ವರ್ತನೆ ಮಾಡ್ತಾವ, ಕೆಲವೊಂದಿಷ್ಟು ಲೋಹಗಳು ಬಿಸಿ ನೀರಿನ ಜೊತೆಗೆ ವರ್ತನೆ ಮಾಡ್ತಾವ, ಇನ್ನು ಕೆಲವೊಂದಿಷ್ಟು ಲೋಹಗಳು ಹಬೆ ಜೊತೆಗೆ ವರ್ತನೆ ಮಾಡ್ತಾವ. ಹಬೆ ಅಂತಂದ್ರೇನು? ವಾಟರ್ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್ ಅಂತ ಹೇಳ್ತೀವಿ. ಅಂತಂದ್ರ ಯಾವ್ದು ನೀರು ಆವಿಯ ರೂಪದಲ್ಲಿರುವಂತಹ ನೀರಿನ ಜೊತೆಗೆ ವರ್ತನೆ ಮಾಡ್ತಾವ. ಇನ್ನು ಕೆಲವೊಂದಿಷ್ಟು ಲೋಹಗಳು ಏನಂತ ಹೇಳಿದ್ರೆ ನೀರಿನ ಜೊತೆ ವರ್ತನೆ ಮಾಡೋದೇ ಇಲ್ಲ. ಸೊ ಅಂತಹ ಲೋಹಗಳು ಯಾವುವು, ಏನು ಎತ್ತ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ನಾವ್ ಇವತ್ತ ಸ್ಟಡಿ ಮಾಡ್ತಾ ಬರೋಣ. ಹಾಗಾದ್ರೆ ಮೊದಲಾಗಿ ಲೋಹಗಳು ನೀರಿನ ಜೊತೆಗೆ ವರ್ತಿಸಿ ಏನನ್ನ ಬಿಡುಗಡೆ ಮಾಡ್ತಾವ ಅಂತ ಹೇಳಿದ್ರ, ನಾರ್ಮಲಿ ಏನ್ ಮಾಡ್ತಾವ? ಲೋಹ ನೀರಿನ ಜೊತೆಗೆ ವರ್ತಿಸಿ ಲೋಹದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಲೋಹದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಲೋಹದ ಆಕ್ಸೈಡ್ ಜೊತೆಗೆ ಇನ್ನೊಂದು ಯಾವ್ದು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರ, ಎಷ್ಟು ಗ್ಯಾಸ್ ಅನ್ನ ಇವೇನ್ ಮಾಡ್ತಾವ ಅಂದ್ರ ಬಿಡುಗಡೆ ಮಾಡ್ತಾವ. ಎಷ್ಟು ಗ್ಯಾಸ್ ಅನ್ನ ಯಾವ್ಯಾವ ಬಿಡುಗಡೆ ಮಾಡ್ತಾವೋ, ಎಲ್ಲಾ ಲೋಹಗಳು ಲೋಹದ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡಲ್ಲ. ಕೆಲವೊಂದಿಷ್ಟು ಲೋಹಗಳು ಲೋಹದ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ, ಹೌದಾ? ಇನ್ನ ಕೆಲವೊಂದಿಷ್ಟು ಲೋಹಗಳು ಏನ್ ಮಾಡ್ತಾವ ಅಂತ ಹೇಳಿದ್ರ ಲೋಹದ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ. ಲೋಹ ಪ್ಲಸ್ ನೀರು ಯಾವ್ದಂತ ಹೇಳಿದ್ರ ಲೋಹದ ಹೈಡ್ರಾಕ್ಸೈಡ್. ಆಮೇಲೆ ಇನ್ನೊಂದು ಯಾವ್ದಂದ್ರ ಎಷ್ಟು ಅನಿಲ, ಅದ್ರ ಜೊತೆಗೆ ಬೃಹತ್ ಪ್ರಮಾಣದ ಶಾಖವನ್ನ ಬಿಡುಗಡೆ ಮಾಡ್ತಾವ. ಉಷ್ಣ ಶಕ್ತಿ ಅಥವಾ ಶಾಖ ಅಂತ ಹೇಳ್ತೀವಿ. ಸೊ ಅವುಗಳನ್ನ ಇವೇನ್ ಮಾಡ್ತಾವ ಅಂತ ಹೇಳಿದ್ರ ಬಿಡುಗಡೆ ಮಾಡ್ತಾವ. ಓಕೆ, ಹಾಗಾದ್ರ ನಾನು ಯಾವ ಒಂದು ಹೆಡಿಂಗ್ ಅಲ್ಲಿ ಇಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ, ಲೋಹ ನೀರಿನ ಜೊತೆಗೆ ವರ್ತಿಸಿ ಯಾವ ಒಂದು ಪ್ರಾಡಕ್ಟ್ ಅನ್ನ ಉತ್ಪತ್ತಿ ಮಾಡುತ್ತೆ, ಯಾವ ಲೋಹಗಳು ನೀರಿನ ಜೊತೆಗೆ ಯಾವ ರೀತಿಯಾಗಿ ವರ್ತನೆ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ನಾನು ನಿಮಗೆ ಟೋಟಲ್ ಆಗಿ 5 ಪಾಯಿಂಟ್ಸ್ ಗಳನ್ನ ಹೇಳ್ತೇನೆ. ಪ್ರತಿಯೊಂದು ಪಾಯಿಂಟ್ ಸಹ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಮೊದಲನೇದಾಗಿ ಯಾವ್ದಂತಂದ್ರ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ. ಸೊ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅನ್ನುವಂಥವು ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅಂತ ಹೇಳಿದ್ರ, ಇವು ಏನ್ ಮಾಡ್ತಾವ? ಅತ್ಯಂತ ಕ್ಷಿಪ್ರವಾಗಿ ಏನ್ ಮಾಡ್ತಾವ? ನೀರಿನ ಜೊತೆಗೆ ವರ್ತನೆ ಮಾಡಿ ಏನ್ ಮಾಡ್ತಾವ ಅಂತ ಹೇಳಿದ್ರ ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡ್ತಾವ. ಮತ್ತ ಲೋಹದ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಗ್ಯಾಸ್, ಅದ್ರ ಜೊತೆಗೆ ಏನಂತ ಹೇಳ್ತೀವಿ? ಉಷ್ಣ ಶಕ್ತಿ, ಬೃಹತ್ ಪ್ರಮಾಣದ ಉಷ್ಣ ಶಕ್ತಿಯನ್ನ ಇವು ಬಿಡುಗಡೆ ಮಾಡ್ತಾವ. ಹಾಗಾದ್ರೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಪೊಟ್ಯಾಷಿಯಂ ಏನ್ ಮಾಡುತ್ತೆ? ನೀರಿನ ಜೊತೆಗೆ ವರ್ತನೆ ಮಾಡುತ್ತೆ. ನೀರಿನ ಜೊತೆಗೆ ವರ್ತನೆ ಮಾಡಿ ಏನ್ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರೆ ನಾನು ಲೋಹದ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಲೋಹದ ಹೈಡ್ರಾಕ್ಸೈಡ್ ಅಂತಂದ್ರೆ ಯಾವ್ದು? KOH. ಓಕೆನಾ? KOH. ಅದ್ರ ಜೊತೆಗೆ ಇನ್ನೊಂದು ಯಾವ್ದು? H2 ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಬರ್ಬೇಕು? ಇಲ್ಲಿ 2K, ಇಲ್ಲಿ 2KOH, ಆಮೇಲೆ ಇನ್ನೊಂದು ಯಾವ್ದಂತಂದ್ರೆ H2 ಗ್ಯಾಸ್ ಬಿಡುಗಡೆ ಆಗುತ್ತೆ. ಓಕೆ, ಸೊ ಇಲ್ಲಿ ಇದು ಸಾಲಿಡ್ ರೂಪದಲ್ಲಿರುತ್ತೆ, ಇದು ಲಿಕ್ವಿಡ್ ರೂಪದಲ್ಲಿರುತ್ತೆ. ಅಂಡ್ ಇದೇನಾಗಿರುತ್ತೆ ಅಂತಂದ್ರ ಅಕ್ವಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಇದೇನಾಗಿರುತ್ತೆ ಅಂತ ಹೇಳಿದ್ರ ಗ್ಯಾಸಸ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಪಾಸ್ ಮಾಡು. ಏನು ಅಂತ ಹೇಳಿದ್ರ, ಈ ಸೋಡಿಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರ, ಸೋಡಿಯಂ ಅಲ್ಲ ಪೊಟ್ಯಾಷಿಯಂ ಏನ್ ಮಾಡುತ್ತೆ? ನೀರಿನ ಜೊತೆಗೆ ವರ್ತನೆ ಮಾಡುತ್ತೆ. ನೀರಿನ ಜೊತೆಗೆ ವರ್ತನೆ ಮಾಡಿ ಲೋಹದ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಅಂದ್ರ KOH ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಅದ್ರ ಜೊತೆಗೆ ಯಾವ್ದಂತಂದ್ರ H2 ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಯಾವ್ದಂತಂದ್ರ ಬೃಹತ್ ಪ್ರಮಾಣದ ಉಷ್ಣ ಶಕ್ತಿ ಅಂತ ಹೇಳ್ತೀವಿ, ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಯಾವ್ದು? ಪ್ಯೂರ್ಲಿ ಆಗಿರುವಂತಹ ತಣ್ಣೀರಿನ ಜೊತೆಗೆ ಇದು ವರ್ತನೆ ಮಾಡುತ್ತೆ ಅಂತ ಹೇಳ್ತೀವಿ. ಬಿಸಿ ನೀರಲ್ಲ, ಹಬೆನೂ ಅಲ್ಲ, ಏನು ಅಲ್ಲ. ಜಸ್ಟ್ ನಾವು ನಾರ್ಮಲ್ ವಾಟರ್ ಏನ್ ಕುಡಿತೇವೆ ಅದ್ರ ಜೊತೆಗೆ ಕ್ಷಿಪ್ರವಾಗಿ ವರ್ತಿಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರ
ಲೋಹದ ಹೈಡ್ರಾಕ್ಸೈಡ್ ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಮಾಡೋದ್ರ ಜೊತೆಗೆ ಈ H2 ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಒಂದ್ ವಿಶೇಷತೆ ಏನು ಅಂತ ಹೇಳಿದ್ರ H2 ಗ್ಯಾಸ್ ಏನ್ ಬಿಡುಗಡೆ ಆಗುತ್ತೆ ಇದ್ರ ಜೊತೆಗೆ ಇದೇನಾಗುತ್ತೆ ಕ್ಷಿಪ್ರವಾಗಿ ಊರದ ಏನಾಗುತ್ತೆ ಅಂತ ಹೇಳಿದ್ರ ಅಲ್ಲಿ ಬೃಹತ್ ಪ್ರಮಾಣದ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ. ಓಕೆನಾ. ಸೊ ಹಾಗಾಗಿನೇ ಪೊಟ್ಯಾಷಿಯಂ ಅನ್ನುವಂಥದ್ದು ಮತ್ತೆ ಸೋಡಿಯಂ ಅನ್ನುವಂಥದ್ದು ಏನಾಗಿರ್ತದೆ ಅಂದ್ರ ಅತ್ಯಂತ ಹೆಚ್ಚು ಕ್ರಿಯಾಕಾರಿಯಾದಂತಹ ಲೋಹಗಳು ಅಂತ ಹೇಳ್ತೀವಿ. ಹಾಗಾದ್ರ ಸೋಡಿಯಂ ಯಾವ ರೀತಿಯಾಗಿ ನೀರಿನ ಜೊತೆಗೆ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೋಡಿಯಂ NaOH ಬಿಡುಗಡೆ ಆಗುತ್ತೆ. NaOH ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಅಕ್ವಿಯಸ್. ಆಮೇಲೆ H2 ಗ್ಯಾಸ್ ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಉಷ್ಣ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಓಕೆ. ಸೊ ಇಲ್ಲಿ ನಾವು ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು. Na2 H2. ಓಕೆ. ಸೊ ಏನೇನೆಲ್ಲ ಬಿಡುಗಡೆ ಆಯ್ತು ಹಾಗಾದ್ರ ಸೋಡಿಯಂ ನೀರಿನ ಜೊತೆ ತಣ್ಣೀರಿನ ಜೊತೆಗೆ ವರ್ತನೆ ಮಾಡಿ ಏನನ್ನ ಬಿಡುಗಡೆ ಮಾಡುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ H2 ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಉಷ್ಣ ಶಕ್ತಿ ಬೃಹತ್ ಪ್ರಮಾಣದ ಉಷ್ಣ ಶಕ್ತಿ ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ. ಓಕೆನಾ. ಹಾಗಾಗಿನೇ ತುಂಬಾ ಹೆಚ್ಚು ಕ್ರಿಯಾಕಾರಿ ಅಂತ ಹೇಳ್ತೀವಿ ನಾವು. ಹೆಚ್ಚು ಕ್ರಿಯಾಕಾರಿ ಆಗಿರುವಂತಹ ಲೋಹಗಳು ಇವು ಕ್ರಿಯಾಕಾರಿ ಲೋಹಗಳು. ಅದಾದ್ಮೇಲೆ ಇದರ ಪ್ರಬಲತೆ ಏನಾಗಿರುತ್ತೆ ಅಂತ ಹೇಳಿದ್ರ ಹೆಚ್ಚಾಗಿರುತ್ತೆ. ಪ್ರಬಲತೆ ಹೆಚ್ಚಾಗಿರುತ್ತೆ. ಸೊ ಪ್ರಬಲತೆ ಹೆಚ್ಚಾಗಿರೋದ್ರಿಂದಾನೇ ಬಿಡುಗಡೆಯಾಗಿರುವಂತಹ ಹೈಡ್ರೋಜನ್ ಅನಿಲ ಏನಾಗುತ್ತೆ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದಿಷ್ಟು ಏನು ಅಂತ ಹೇಳಿದ್ರ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಯಾವ ರೀತಿಯಾಗಿ ನೀರಿನ ಜೊತೆಗೆ ವರ್ತನೆ ಮಾಡ್ತೇವೆ ಅಂತ. ನೆಕ್ಸ್ಟ್ ನೋಡೋಣ ಯಾವ ಲೋಹಗಳು ಅಂತ ಹೇಳಿದ್ರ ಸೆಕೆಂಡ್ ಪಾಯಿಂಟ್ ಇದು. ಫಸ್ಟ್ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿದೀನಿ. ಸೆಕೆಂಡ್ ಪಾಯಿಂಟ್ ಪ್ರತಿಯೊಂದು ಪಾಯಿಂಟ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ. ಸೆಕೆಂಡ್ ಪಾಯಿಂಟ್ ಕ್ಯಾಲ್ಸಿಯಂ ಅನ್ನುವಂತಹ ಲೋಹ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಕ್ಯಾಲ್ಸಿಯಂ ಅನ್ನುವಂತಹ ಲೋಹ ಓಕೆನಾ. ಕ್ಯಾಲ್ಸಿಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರ ಇದು ಸಹ ತಣ್ಣೀರಿನ ಜೊತೆಗೆ ವರ್ತನೆ ಮಾಡುತ್ತೆ. ಆದ್ರೆ ಇದರ ಪ್ರಬಲತೆ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಇದರ ಪ್ರಬಲತೆ ಅಥವಾ ತೀವ್ರತೆ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಹಾಗಾದ್ರ ಕ್ಯಾಲ್ಸಿಯಂ ಏನ್ ಮಾಡುತ್ತೆ ನೀರಿನ ಜೊತೆಗೆ ವರ್ತನೆ ಮಾಡಿ ಯಾವೆಲ್ಲ ಪ್ರಾಡಕ್ಟ್ ಗಳನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಕ್ಯಾಲ್ಸಿಯಂ ನೀರಿನ ಜೊತೆಗೆ ವರ್ತಿಸುತ್ತೆ. ಹೌದಾ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. CaOH ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಇದ್ರ ಜೊತೆಗೆ ಉಷ್ಣ ಶಕ್ತಿ ಬಿಡುಗಡೆ ಆಗಂಗಿಲ್ಲ. ಯಾಕೆ ಬಿಡುಗಡೆ ಆಗಂಗಿಲ್ಲ ಅಂತ ಹೇಳಿದ್ರ ಬಿಡುಗಡೆ ಆಗಿರುವಂತಹ ಹೈಡ್ರೋಜನ್ ಅನಿಲ ಹೊತ್ತು ಉರಿಯುವಷ್ಟು ಇದು ಪ್ರಬಲತೆ ಇರಂಗಿಲ್ಲ. ಸೊ ಹಾಗಾಗಿ ಇದು ತಣ್ಣೀರಿನ ಜೊತೆಗೆ ವರ್ತನೆ ಮಾಡುತ್ತೆ ಆದ್ರೆ ಉಷ್ಣವನ್ನ ಬಿಡುಗಡೆ ಮಾಡಲ್ಲ. ಬಟ್ ಒಂದ್ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಹೌದಾ. ಯಾಕೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ ಅಂತ ಹೇಳಿದ್ರ ಇಲ್ಲಿ ಏನು H2 ಗ್ಯಾಸ್ ಬಿಡುಗಡೆ ಆಯ್ತಲ್ಲ ಈ ಗ್ಯಾಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರ ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುತ್ತೆ. ಅಂದ್ರ ಬಿಡುಗಡೆ ಆದಂತಹ H2 ಅನಿಲ ಏನ್ ಮಾಡುತ್ತೆ ಲೋಹದ ಮೇಲ್ಮೈಗೆ ಅಂಟಿಕೊಂಡಿರುತ್ತದೆ. ಹಾಗಾಗಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಓಕೆನಾ. ಹಾಗಾದ್ರೆ ನಿಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಶ್ನೆ ಕೇಳಬಹುದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ 10th ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ ಕೇಳಬಹುದು. ಏನಂತ ಹೇಳಿದ್ರ ಯಾವಾಗ ಕ್ಯಾಲ್ಸಿಯಂ ನೀರಿನ ಜೊತೆಗೆ ವರ್ತನೆ ಮಾಡುತ್ತೋ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಯಾಕೆ ಅಂತ ಹೇಳಿದ್ರ ಬಿಡುಗಡೆ ಆದಂತಹ ಹೈಡ್ರೋಜನ್ ಅನಿಲ ಏನಾಗುತ್ತೆ ಅದು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರ ಅದು ಏನಾಗುತ್ತೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡುತ್ತೆ. ಸೊ ಹಾಗಾಗಿ ನೀರೇನಾಗುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಅನ್ನುವಂಥದ್ದು ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡುತ್ತೆ. ಅದೇ ರೀತಿಯಾಗಿ ಇನ್ನು ಒಂದು ಲೋಹ ಇದೆ ಮ್ಯಾಗ್ನೀಷಿಯಂ ಅಂತ. ಈ ಮ್ಯಾಗ್ನೀಷಿಯಂ ಸಹ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡುತ್ತೆ. ಆದ್ರೆ ಅದು ತಣ್ಣೀರಿನ ಜೊತೆಗೆ ಅಲ್ಲ ಬಿಸಿ ನೀರಿನ ಜೊತೆಗೆ ಅದೇನ್ ಮಾಡುತ್ತೆ ವರ್ತನೆ ಮಾಡುತ್ತೆ. ಹಾಗಾದ್ರೆ ಪಾಯಿಂಟ್ ನಂಬರ್ 3 ಯಾವ್ದು ಹಾಗಾದ್ರೆ ಅಂತ ಹೇಳಿದ್ರ ಮ್ಯಾಗ್ನೀಷಿಯಂ ಅಂತ ಹೇಳ್ತೀನಿ. ಓಕೆನಾ. ಸೊ ನಿಮ್ಗೆ ಬರ್ಕೊಳಕ ಸರಿ ಅನಿಸಿಲ್ಲ ಅಂತಂದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡ್ಬಿಟ್ಟು ನೀವು ಆಮೇಲೆ ಏನ್ ಮಾಡ್ಬೋದು ಬರ್ಕೊಳ್ಬಹುದು. ಓಕೆನಾ. ಸೊ ಥರ್ಡ್ ಪಾಯಿಂಟ್ ನೋಡೋಣ ಯಾವ್ದು ಅಂತ ಹೇಳಿದ್ರ ಮ್ಯಾಗ್ನೀಷಿಯಂ ಅಂತ ಹೇಳ್ತೀನಿ. ಓಕೆ. ಮ್ಯಾಗ್ನೀಷಿಯಂ ಆದ್ರೆ ಯಾವ್ದ್ರ ಜೊತೆಗೆ ಬಿಸಿ ನೀರಿನ ಜೊತೆಗೆ ವರ್ತಿಸುತ್ತದೆ.
ಬಿಸಿ ನೀರಿನ ಜೊತೆಗೆ ವರ್ತನೆ ಮಾಡುತ್ತೆ. ತಣ್ಣೀರಿನ ಜೊತೆಗೆ ಯಾವ್ದೋ ಮ್ಯಾಗ್ನೀಷಿಯಂ ವರ್ತನೆ ಮಾಡಲ್ಲ, ಬಿಸಿನೀರಿನ ಜೊತೆಗೆ ವರ್ತನೆ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ? ಮ್ಯಾಗ್ನೀಷಿಯಂ ಪ್ಲಸ್ H2O MgOH ಟ್ವೈಸ್. ಓಕೆ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅದ್ರ ಜೊತೆಗೆ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲ ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ. ಸೊ ಬಿಡುಗಡೆ ಆದಂತಹ ಮ್ಯಾಗ್ನೀಷಿಯಂ ಬಿಡುಗಡೆ ಆದಂತಹ ಏನು ಹೈಡ್ರೋಜನ್ ಅನಿಲ ಏನಿರುತ್ತೆ ಇದು ಸಹ ಲೋಹದ ಮೇಲ್ಮೈಗೆ ಅಂಟಿಕೊಂಡಿರೋದ್ರಿಂದ ಮ್ಯಾಗ್ನೀಷಿಯಂ ಕೂಡ ಏನಾಗುತ್ತೆ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಸೊ ಮ್ಯಾಗ್ನೀಷಿಯಂ ಕೂಡ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಓಕೆ, ಸೊ ಯಾಕೆ ಅಂತ ಹೇಳಿದ್ರ ಏನ್ ಹೇಳಿದೆ ನಾನು ಪ್ರೀವಿಯಸ್ ನಾನು ನಿಮ್ಗೆ ಕ್ಯಾಲ್ಸಿಯಂ ಹೇಳುವಾಗ ಏನ್ ಹೇಳಿದೆ? ಬಿಡುಗಡೆ ಆದಂತಹ H2 ಅನಿಲ ಏನಿರುತ್ತೆ ಇದು ಗ್ಯಾಸ್ ರೂಪದಲ್ಲಿರುತ್ತೆ, ಇದು ಅಕ್ವಿಯಸ್ ರೂಪದಲ್ಲಿರುತ್ತೆ, ಇದು ಲಿಕ್ವಿಡ್ ರೂಪ ಆದ್ರ ಬಿಸಿ ನೀರು, ಅಂಡ್ ಇದೇನಂತ ಹೇಳಿದ್ರೆ ಸಾಲಿಡ್ ರೂಪದಲ್ಲಿ ಇರುತ್ತೆ. ಓಕೆನಾ? ಸೊ ನಾನು ಆಲ್ಮೋಸ್ಟ್ ನಿಮ್ಗೆ ಸಮೀಕರಣವನ್ನ ಬರೆಯುವಾಗ ಅವನ್ನೆಲ್ಲ ಮೆನ್ಷನ್ ಮಾಡಲ್ಲ, ಬಟ್ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಹೇಳುವಂತಹ ಅವಸರದಲ್ಲಿ ನಮ್ಗೆ ಏನಾಗ್ಬೋದು ಅಂತ ಹೇಳಿದ್ರ ಬರೆಯೋದು ಸ್ವಲ್ಪ ಮರೆತು ಹೋಗ್ಬೋದು. ಓಕೆನಾ? ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಬರಿಬೇಕು. ನೆಕ್ಸ್ಟ್ ನಾನು ಪ್ರತಿಯೊಂದನ್ನು ಸಹ ನಿಮ್ಗೆ ಭೌತಿಕ ಏನಂತ ಹೇಳ್ತೀವಿ ಸ್ವರೂಪಗಳನ್ನು ಸಹ ನಾನು ಬರೀಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸೊ ಮ್ಯಾಗ್ನೀಷಿಯಂ ಸಹ ಏನಾಗುತ್ತೆ ಬಿಸಿ ನೀರಿನ ಜೊತೆಗೆ ವರ್ತನೆ ಮಾಡುತ್ತೆ, ಆದ್ರೆ ತಣ್ಣೀರಿನ ಜೊತೆಗೆ ಅಲ್ಲ. ಮ್ಯಾಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಎರಡೂ ಸಹ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರ ಮ್ಯಾಗ್ನೀಷಿಯಂ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ನೀರಿನ ಜೊತೆಗೆ ವರ್ತನೆ ಮಾಡಿ ಬಿಡುಗಡೆ ಆದಂತಹ ಹೈಡ್ರೋಜನ್ ಅನಿಲ ಏನಾಗುತ್ತೆ ಲೋಹದ ಮೇಲ್ಮೈಗೆ ಅಂಟಿಕೊಂಡಿರೋದ್ರಿಂದ ಅದೇನಾಗುತ್ತೆ ತೇಲಲು ಪ್ರಾರಂಭ ಮಾಡುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನಾಲ್ಕನೇದು ಯಾವ್ದಂತ ಹೇಳಿದ್ರ ಬಿಸಿನೀರಿನ ಜೊತೆ ವರ್ತನೆ ಮಾಡುವಂತಹ ಲೋಹಗಳನ್ನ ನೋಡಿದ್ವಿ, ತಣ್ಣೀರಿನ ಜೊತೆಗೆ ವರ್ತನೆ ಮಾಡುವಂತಹ ಲೋಹಗಳನ್ನ ನೋಡಿದ್ವಿ. ಆದ್ರೆ ಇನ್ನ ಕೆಲವೊಂದಿಷ್ಟು ಲೋಹಗಳಿದಾವ, ಇವು ಏನಂತಂದ್ರ ಬಿಸಿನೀರಿನ ಜೊತೆ ವರ್ತನೆ ಮಾಡಲ್ಲ, ತಣ್ಣೀರಿನ ಜೊತೆನೆ ವರ್ತನೆ ಮಾಡಲ್ಲ, ಆದ್ರ ಯಾವ್ದ್ರ ಜೊತೆಗೆ ವರ್ತನೆ ಮಾಡುತ್ತೆ ಅಂತ ಹೇಳಿದ್ರ ಇವು ಹಬೆ ಜೊತೆಗೆ ವರ್ತನೆ ಮಾಡುತ್ತೆ. ಓಕೆನಾ? ಹಾಗಾದ್ರೆ ಅಂತಹ ಲೋಹಗಳು ಯಾವ್ಯಾವ ಅಂತ ಹೇಳಿದ್ರ ಅಲ್ಯೂಮಿನಿಯಂ ಆಗಿರಬಹುದು, Fe ಆಗಿರ್ಬೋದು, ಇನ್ನೊಂದ್ ಯಾವ್ದು ಅಂತ ಹೇಳಿದ್ರೆ ನಾವು ಜಿಂಕ್ ಆಗಿರ್ಬೋದು. ಇವು ಮೂರು ಏನ್ ಮಾಡ್ತಾವ ಅಂತ ಹೇಳಿದ್ರ ಇದ್ರ ಜೊತೆಗೆ ಹಬೆಯೊಂದಿಗೆ ವರ್ತಿಸುತ್ತವೆ. ಓಕೆನಾ? ಸೊ ಇದನ್ನ ಡೀಟೇಲ್ ಆಗಿ ಬರಬೇಕು ಅಂತ ಹೇಳಿದ್ರ ನಾನು ಇದನ್ನ ಅಳಕಿಸ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಯಾವ್ದಂತ ಹೇಳಿದ್ರ ಹಬೆಯೊಂದಿಗೆ ವರ್ತಿಸುವಂತಹ ಲೋಹಗಳು ಯಾವ್ಯಾವ ಅಂತ ಹೇಳಿ ನಿಮ್ಗೆ ಪ್ರಶ್ನೆಯನ್ನ ಕೇಳಬಹುದು. ಓಕೆನಾ? ನಾಲ್ಕನೇ ಪಾಯಿಂಟ್ ಯಾವ್ದಂತ ಹೇಳಿದ್ರ ಅಲ್ಯೂಮಿನಿಯಂ ಆಗಿರಬಹುದು, ಇನ್ನೊಂದ್ ಯಾವ್ದು ಹೇಳಿದೆ ನಾ ನಿಮ್ಗೆ ಕಬ್ಬಿಣ ಆಗಿರಬಹುದು, ಇನ್ನೊಂದ್ ಯಾವ್ದು ಜಿಂಕ್ ಆಗಿರ್ಬೋದು. ಈ ಅಷ್ಟು ಲೋಹಗಳು ಯಾವ್ದ್ರ ಜೊತೆಗೆ ವರ್ತನೆ ಮಾಡುತ್ತೆ ಅಂತಂದ್ರೆ ಹಬೆಯೊಂದಿಗೆ ವರ್ತಿಸುತ್ತವೆ. ಯಾವ್ದ್ರ ಜೊತೆಗೆ? ಹಬೆಯೊಂದಿಗೆ ವರ್ತಿಸುತ್ತವೆ. ಅಂದ್ರ ವಾಟರ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಅಂತ ಹೇಳ್ತೀವಿ. ಓಕೆನಾ? ಹಬೆಯೊಂದಿಗೆ ವರ್ತನೆ ಮಾಡ್ತಾವ. ಸೊ ಯಾವ ರೀತಿ ಇದು ವರ್ತನೆ ಮಾಡಿ ಏನೇನೆಲ್ಲ ಬಿಡುಗಡೆ ಮಾಡ್ತಾವ ಈಗ ನಾನ್ ನಿಮ್ಗೆ ಒಂದು 3 ಎಕ್ಸಾಂಪಲ್ ಗಳನ್ನ ಕೊಟ್ಟೆ. ಯಾವ್ಯಾವ ಅಂತ ಹೇಳಿದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಒಂದು ಪಾಯಿಂಟ್ ಆಯ್ತು, ನೆಕ್ಸ್ಟ್ ಕ್ಯಾಲ್ಸಿಯಂ ಆಯ್ತು, ನೆಕ್ಸ್ಟ್ ಇನ್ನೊಂದ್ ಯಾವ್ದು ಮ್ಯಾಗ್ನೀಷಿಯಂ ಆಯ್ತು. ಆದ್ರ ಇವು ಎಲ್ಲ ಏನ್ ಮಾಡಿದ್ವು ಅಂದ್ರೆ ಲೋಹದ ಹೈಡ್ರಾಕ್ಸೈಡ್ ಜೊತೆಗೆ H2 ಅನಿಲವನ್ನ ಬಿಡುಗಡೆ ಮಾಡಿದ್ವು. ಆದ್ರ ಇವೇನದವ ನೋಡ್ರಿ ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬಹುದು, ಜಿಂಕ್ ಆಗಿರ್ಬೋದು, ಇವೆಲ್ಲವೂ ಸಹ ನೀರಿನ ಜೊತೆಗೆ ವರ್ತನೆ ಮಾಡಿ ಏನನ್ನ ಬಿಡುಗಡೆ ಮಾಡುತ್ತೆ ಅಂದ್ರ ಲೋಹದ ಆಕ್ಸೈಡ್ ಗಳ ಜೊತೆಗೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಓಕೆನಾ? ಹಾಗಾದ್ರೆ ನೋಡೋಣ. ಅಲ್ಯೂಮಿನಿಯಂ ಏನ್ ಮಾಡುತ್ತೆ H2O ಜೊತೆಗೆ ವರ್ತನೆ ಮಾಡುತ್ತೆ, Al2O3 ಆಗುತ್ತೆ. ಅಂದ್ರೆ ಇಲ್ಲಿ 2 ಮಾಲಿಕ್ಯೂಲ್ಸ್ Al ಆಗ್ಬೇಕು, ನೆಕ್ಸ್ಟ್ ಇಲ್ಲಿ 3 H2O ಆಗ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲೇನ್ ಬಿಡುಗಡೆ ಆಗುತ್ತೆ H2 ಬಿಡುಗಡೆ ಆಗುತ್ತೆ. 3 ಮಾಲಿಕ್ಯೂಲ್ಸ್ H2 ಗ್ಯಾಸ್ ಅಂತ ಹೇಳ್ತೇವೆ, which is in the form of gas and which is in the form of solid. Al2O3 ಅಂತಂದ್ರೆ ಲೋಹದ ಆಕ್ಸೈಡ್ ಆಗಿರುತ್ತೆ. ಲೋಹದ ಆಕ್ಸೈಡ್ ಏನಾಗಿರುತ್ತೆ ಸಾಲಿಡ್ ರೂಪದಲ್ಲಿ ಇರುತ್ತೆ. ಅಂಡ್ ಇಲ್ಲಿ ನೀವು ಬರೆಯೋದನ್ನ ಮರಿಬಾರ್ದು. ಯಾಕೆ? ಗ್ಯಾಸ್ ಅನ್ನ ಬರೀಲೇಬೇಕು. ಬಿಕಾಸ್ ಯಾಕಂತ ಹೇಳಿದ್ರ ವಾಟರ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳ್ತೀವಿ ನಾವು.
ಪ್ರತಿ ಸರಿನೂ ನಾವು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತಹ ನೀರನ್ನ ಉಪಯೋಗ ಮಾಡಿದ್ವಿ. ಬಟ್ ಈ ಲೋಹಗಳಿಗೆ ನಾವೇನ್ ಮಾಡ್ತೀವಿ, ಗ್ಯಾಸಸ್ ರೂಪದಲ್ಲಿರುವಂತಹ ಗ್ಯಾಸಸ್ ರೂಪದಲ್ಲಿರುವಂತಹ ನೀರನ್ನ ಉಪಯೋಗ ಮಾಡ್ತೀವಿ. ಸೊ ಇದೇನಾಗಿರುತ್ತೆ, ಸಾಲಿಡ್ ರೂಪದಲ್ಲಿ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನು Fe ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ, Fe H2O ಜೊತೆಗೆ ವರ್ತನೆ ಮಾಡಿ Fe2O3 ಆಗುತ್ತೆ. ಸಾರಿ, Fe3O4 ಆಗುತ್ತೆ. Fe2O3 ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಅದು ಬೇರೆ ಒಂದು ಕಬ್ಬಿಣದ ಆಕ್ಸೈಡ್ ಆಗುತ್ತೆ. ಅದನ್ನ ನಾವೇನ್ ಕರಿತೀವಿ, ತುಕ್ಕು ಹಿಡಿದಂತಹ ಕಬ್ಬಿಣ ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ Fe3O4 ಆಗುತ್ತೆ ಅಂದ್ರೆ ಇಲ್ಲಿ 3 molecules ಆಫ್ Fe ಬರ್ಬೇಕು. ಅಂಡ್ ಇಲ್ಲೇನಾಗ್ಬೇಕು ಅಂತ ಹೇಳಿದ್ರೆ 4H2 ಆಗ್ಬೇಕು. ಆಮೇಲೆ ಇಲ್ಲೇನಾಗುತ್ತೆ, H2 ಬಿಡುಗಡೆ ಆಗುತ್ತೆ. ಓಕೆ, 2H2 ಬಿಡುಗಡೆ ಆಗುತ್ತೆ. Fe3O4 ಅಂತ ಹೇಳಿದ್ವಿ. ಓಕೆನಾ. ಐ ಥಿಂಕ್ ಇದೇನಾಗಿರ್ಬಹುದು, ಬ್ಯಾಲೆನ್ಸ್ ಆಗಿರ್ಬಹುದು. ಇದು ಗ್ಯಾಸ್, ಆಮೇಲೆ ಇದೇನಂತ ಹೇಳಿದ್ರ ಸಾಲಿಡ್, ಆಮೇಲೆ ಇದು ಗ್ಯಾಸ್, ಇದು ಸಾಲಿಡ್. ಓಕೆ. ಸೊ ಈ ಎರಡು ಒಂದು ಎಕ್ಸಾಂಪಲ್ಸ್ ಗಳನ್ನು ಕೊಟ್ಟಿದ್ದೀನಿ. ಇನ್ನೊಂದು ನೋಡೋಣ ಯಾವ್ದಂತಂದ್ರ ಜಿಂಕ್ ನೀರಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಹೇಳಿದ್ರ ZnO ಬಿಡುಗಡೆ ಆಗುತ್ತೆ. ಓಕೆ, ZnO ಸಾಲಿಡ್ ರೂಪದಲ್ಲಿರುತ್ತೆ. ಆಸ್ ವೆಲ್ ಆಸ್ H2 ಗ್ಯಾಸ್ ಇಲ್ಲೇನಾಗುತ್ತೆ, ಬಿಡುಗಡೆ ಆಗುತ್ತೆ. ಅಂಡ್ ಇದೇನಂತಂದ್ರೆ ವಾಟರ್ ಇನ್ ದ ಫಾರ್ಮ್ ಆಫ್ ಗ್ಯಾಸಿಯಸ್ ಸ್ಟೇಟ್. ಇದೇನಂತಂದ್ರೆ ಇದು ಸಾಲಿಡ್. ಓಕೆ. ಸೊ ಈ ಮೂರು ಲೋಹಗಳು ಏನಾಗ್ತಾವ ಅಂತಂದ್ರ ಹಬೆಯೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ, ಲೋಹದ ಆಕ್ಸೈಡ್ ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಅನ್ನ ಇದು ಬಿಡುಗಡೆ ಮಾಡುತ್ತೆ. ಓಕೆನಾ. ಬುಕ್ ಅಲ್ಲಿ ಕೆಲವೊಂದಿಷ್ಟು ಇಕ್ವೇಶನ್ಸ್ ಗಳನ್ನ ಕೊಟ್ಟಿಲ್ಲ, ಇನ್ನು ಕೆಲವೊಂದಿಷ್ಟು ಇಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ನಾವ್ ಅದನ್ನ ಏನ್ ಮಾಡಬಹುದು, ಸರಿ ಮಾಡಬಹುದು. ಓಕೆನಾ. ಇನ್ನು ನೆಕ್ಸ್ಟ್ ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೇನೆ. ಪದೇ ಪದೇ ಹೇಳುವಂತಹ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತೆ ಸತು ಅಂತ ಹೇಳ್ತೇವೆ. ಸತು ಹಬೆಯೊಂದಿಗೆ ವರ್ತಿಸಿ ಏನ್ ಮಾಡುತ್ತ, ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತ. ಇನ್ನು ಲಾಸ್ಟ್ ಪಾಯಿಂಟ್ ಯಾವ್ದಂತ ಹೇಳಿದ್ರ ಈ ಸೆಷನ್ ಇನ್ನ ಒಂದು ಲಾಸ್ಟ್ ಪಾಯಿಂಟ್, 5ನೇ ಪಾಯಿಂಟ್ ಏನು ಅಂತ ಹೇಳಿದ್ರ, ಕೆಲವೊಂದಿಷ್ಟು ಲೋಹಗಳಿದಾವ. ಆ ಲೋಹಗಳು ಏನಂತ ಹೇಳ್ತೇವೆ, ಲೋಹದ ಏನಂತ ಹೇಳ್ತೀವಿ, ನೀರಿನ ಜೊತೆನೂ ವರ್ತನೆ ಮಾಡಂಗಿಲ್ಲ. ಅಂದ್ರೆ ತಣ್ಣೀರಿನ ಜೊತೆ ಆಗಿರಬಹುದು, ಬಿಸಿನೀರಿನ ಜೊತೆ ಆಗಿರಬಹುದು, ಹಬೆ ಜೊತೆನೂ ಸಹ ಏನಾಗಲ್ಲ, ಇವು ವರ್ತನೆ ಮಾಡಲ್ಲ. ಅಂತಹ ಲೋಹಗಳು ಯಾವ್ಯಾವು, Pb ಅಂತ ಹೇಳ್ತೀವಿ, ಕಾಪರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದು Ag ಅಂತ ಹೇಳ್ತೀವಿ, ಅಂಡ್ Au ಅಂತ ಹೇಳ್ತೀವಿ. ಏನ್ ಹಾಗಾದ್ರೆ Pb ಅಂತಂದ್ರ ಸೀಸ, ಇದು ತಾಮ್ರ. ಓಕೆ. ನೆಕ್ಸ್ಟ್ ಇದೇನಂತಂದ್ರೆ ಇದು ಬೆಳ್ಳಿ, ಇದೇನಂತಂದ್ರ ಬಂಗಾರ ಅಥವಾ ಚಿನ್ನ ಅಂತ ಹೇಳ್ತೀವಿ. ಸೊ ಈ ಲೋಹಗಳು ಏನಂತ ಹೇಳಿದ್ರ, ಈ ಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಇವು ನೆನಪಿರಿ, ವರ್ತಿಸುವುದಿಲ್ಲ. ಸೊ ನಿಮ್ಗೆ ಕನ್ಫ್ಯೂಷನ್ ಮಾಡಕ ಪ್ರಶ್ನೆ ಕೇಳಬಹುದು. ಏನಂತ ಹೇಳಿದ್ರ, ಯಾವ ಲೋಹಗಳು ನೀರಿನ ಜೊತೆಗೆ ಒಟ್ಟ ವರ್ತನೆನ ಮಾಡಂಗಿಲ್ಲ ಅಂತ ಹೇಳಿದ್ರ ಯಾವ್ಯಾವು ಅಂತ ಹೇಳಿದ್ರ ಸೀಸ, ತಾಮ್ರ, ಬೆಳ್ಳಿ ಮತ್ತು ಬಂಗಾರ. ಓಕೆನಾ. ಸೊ ಸೀಸ, ತಾಮ್ರ, ಬೆಳ್ಳಿ, ಬಂಗಾರ ಅನ್ನುವಂಥದ್ದು. ಸೊ ಬೆಳ್ಳಿ ಮತ್ತೆ ಬಂಗಾರಕ್ಕೆ ತುಂಬಾ ವ್ಯಾಲ್ಯೂ ಅನ್ನ ಕೊಡ್ತೇವೆ ನಾವು. ಯಾಕೆ ವ್ಯಾಲ್ಯೂ ಕೊಡ್ತೇವೆ, ತುಂಬಾ ಅತ್ಯಂತ ಕಡಿಮೆ ಕ್ರಿಯಾಕಾರಿಯಾದಂತಹ ಲೋಹಗಳು, ಅಷ್ಟೇ ಹೆಚ್ಚು ಮೌಲ್ಯವನ್ನ ಹೊಂದಿರುವಂತಹ ಲೋಹಗಳು ಯಾವಂತಂದ್ರ ಇದು ಬೆಳ್ಳಿ ಮತ್ತ ಬಂಗಾರ ಅಂತ ಹೇಳ್ತೇವೆ. ಒಂದ್ ಕಡೆಗೆ ಬೆಳ್ಳಿ ಸಲ್ಫರ್ ಜೊತೆಗೆ ರಿಯಾಕ್ಷನ್ ಆಗಿ ಅದ್ರ ಮೇಲೆ ಬ್ಲಾಕ್ ಕಲರ್ ಕೋಟಿಂಗ್ ಬರಬಹುದೇನೋ, ಆದ್ರೆ ಬಂಗಾರ ಏನಾಗಿರುತ್ತೆ, ಯಾವ್ದ್ರ ಜೊತೆನೂ ಸಹ ಅದು ರಿಯಾಕ್ಷನ್ ಮಾಡಲ್ಲ. ಅದಕ್ಕೆ ಅದನ್ನ ನಾವು ಬಂಗಾರ ಅಂತ ಹೇಳಿ ಕರಿತೀವಿ. ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, ಬೆಳ್ಳಿಗಿಂತನೂ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ಕೆಲವೊಂದಿಷ್ಟು ನೀರಿನ ಜೊತೆಗೆ ವರ್ತನೆ ಮಾಡದೇ ಇರುವಂತಹ ಲೋಹಗಳು ಯಾವ್ಯಾವ ಅಂತ ಹೇಳಿದ್ರ ಸೀಸ, ತಾಮ್ರ, ಬೆಳ್ಳಿ ಮತ್ತು ಬಂಗಾರ ಅಂತ ಹೇಳ್ತೀನಿ. ಓಕೆನಾ. ಸೊ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು. ಏನು ಅಂತ ಹೇಳಿದ್ರ, ನಾನ್ ಲಾಸ್ಟ್ 4ನೇ ಪಾಯಿಂಟ್ ಅನ್ನ ಹೇಳುವಾಗ ಹೇಳ್ತಾ ಇದ್ದೆ. ಏನಂತ ಹೇಳಿದ್ರ, ಕಬ್ಬಿಣ ಅನ್ನುವಂಥದ್ದು ಏನಾಗುತ್ತೆ, ಹಬೆ ಜೊತೆಗೆ ಮಾತ್ರ ವರ್ತನೆ ಮಾಡುತ್ತೆ ಅಂತ ಹೇಳಿದ್ವಿ. ಆದ್ರೆ ಕಬ್ಬಿಣ ತುಕ್ಕು ಹಿಡಿತೈತಲ್ಲ, ಅದು ಹೆಂಗಾಗುತ್ತೆ, ಅವಾಗಲೂ ಸಹ ಅದು ಹಬೆ ಜೊತೆಗೆ ವರ್ತನೆ ಮಾಡುತ್ತಾ ಅಂತ ಕೇಳಬಹುದು. ಸೊ ಅದು ತುಕ್ಕು ಹಿಡಿದ ಕಬ್ಬಿಣಕ್ಕೆ ಬೇರೆ ಒಂದು ಫಾರ್ಮುಲಾ ಇದೆ. ಸೊ ತುಕ್ಕು ಹಿಡಿದಂತಹ ಕಬ್ಬಿಣ ಯಾವ್ಯಾವ್ದ್ರ ಜೊತೆ ವರ್ತನೆ ಮಾಡುತ್ತೆ ಅಂತ ಹೇಳಿದ್ರ, ಇಲ್ಲ ಇದು ನನ್ನ ಅದರ್ದೇನ್ ಪಾಯಿಂಟ್ ಏನಂತ ಹೇಳಿದ್ರ, Fe ಅನ್ನುವಂಥದ್ದು O2 ಜೊತೆಗೆ ಮತ್ತ H2O ಜೊತೆಗೆ ವರ್ತನೆ ಮಾಡುತ್ತೆ. ಎಕ್ಸ್ ಮಾಲಿಕ್ಯೂಲ್ಸ್ ಆಫ್ H2O ಅಂತ ಹೇಳ್ತೇವೆ. 3 ಮಾಲಿಕ್ಯೂಲ್ಸ್, ಇದು 3 ಮಾಲಿಕ್ಯೂಲ್ಸ್. ಸೊ ಇಲ್ಲಿ 4 ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸೊ 2Fe2O3 ಅಂತ ಹೇಳ್ತೀವಿ. ಓಕೆನಾ.
Fe2O3. ಅದಾದ್ಮೇಲೆ ಇನ್ನೊಂದ್ ಯಾವ್ದಂದ್ರ ಎಕ್ಸ್ ಮಾಲಿಕ್ಯೂಲ್ಸ್ ಆಫ್ H2O ಅಂತ ಹೇಳ್ತೇವೆ. ಸೊ ಇದು ಏನಂತಂದ್ರ ತುಕ್ಕು ಹಿಡಿದಂತಹ ಕಬ್ಬಿಣಕ್ಕ ಉದಾಹರಣೆ ಆಗಿರುತ್ತೆ. ಓಕೆನಾ. ಸೊ ಇದು ಲೆಸನ್ ಗೆ ಸಂಬಂಧ ಇಲ್ಲದೆ ಇರುವಂತದ್ದು, ಬಟ್ ನೀವು ತಿಳ್ಕೊಳ್ಳಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಓಕೆನಾ. ಸೊ ಕಬ್ಬಿಣ ಅನ್ನುವಂಥದ್ದು ಆಕ್ಸಿಜನ್ ಮತ್ತೆ ನೀರಿನ ಜೊತೆಗೆ ವರ್ತನೆ, ಎರಡರ ಜೊತೆ ವರ್ತನೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಆದ್ರ ಬರೀ ನೀರಿನ ಜೊತೆ ವರ್ತನೆ ಮಾಡಿದ್ರೆ ಅದೇನಾಗೋದಿಲ್ಲ, ಕಬ್ಬಿಣ ತುಕ್ಕು ಹಿಡಿಯೋದಿಲ್ಲ. ಓಕೆನಾ. ಸೊ ಇದಿಷ್ಟು ಏನಂತ ಹೇಳಿದ್ರ ಯಾವ್ದು ಲೋಹಗಳು ನೀರಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೇನೆ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಲೋಹಗಳು ಏನಂತ ಹೇಳಿದ್ರ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನನ್ನ ಕ್ಲಾಸಸ್ಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.